ಭಾರತ್ ಸಿನಿಮಾ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ತಲೆ ಎತ್ತುತ್ತಾ ಇದೆ. ಈಗಾಗಲೇ ಪುತ್ತೂರು ಬಸ್ ನಿಲ್ದಾಣ ಆಗುವಂತ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲೇ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು. ಈ ಚಿತ್ರಮಂದಿರಕ್ಕೆ ಕೆಲಸಕ್ಕೆ ಬೇಕಾಗಿದ್ದಾರೆ ಎನ್ನುವ ಜಾಹೀರಾತನ್ನ ಕೂಡ ಹೊರಡಿಸಲಾಗಿದೆ. ಮಯೂರ ಚಿತ್ರಮಂದಿರದ ಕೆಪಾಸಿಟಿ ಅದೆಷ್ಟೋ ಮಂದಿಗೆ ಗೊತ್ತೇ ಇದೆ. ಕೋಸ್ಟಲ್ ಕನ್ನಡ ವೀಕ್ಷಿಸಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಪುತ್ತೂರಿನಲ್ಲಿ ಇದೀಗ ಮಾಲ್ ಸಂಸ್ಕೃತಿ ಹುಟ್ಟಿಕೊಂಡಿದೆ. ಈ ಮುಖೇನ ಪುತ್ತೂರಿನ ಸಿನಿ ಪ್ರೇಕ್ಷಕರಿಗೆ ಸಂತೋಷದ ಸುದ್ದಿಯೊಂದು ಸಿಕ್ಕಿದೆ. ಅದು ಏನಪ್ಪಾ ಅಂತ ಹೇಳಿದ್ರೆ, ಈ ಮಾಲ್ನಲ್ಲಿ ಭಾರತ್ ಸಿನಿಮಾ ತಲೆ ಎತ್ತಲಿದೆ. ಹಾಗಾದ್ರೆ ಪುತ್ತೂರಿನಲ್ಲಿ ನೂತನವಾಗಿ ತಲೆ ಎತ್ತಲಿರುವಂತಹ ಈ ಮಾಲ್ ಎಲ್ಲಿದೆ ಅಂತ ಕೇಳೋದಾದ್ರೆ, ಪುತ್ತೂರು ಬಸ್ ನಿಲ್ದಾಣದಿಂದ ಸುಳ್ಯ ಮಾರ್ಗದಲ್ಲಿ ಹೋಗುವಾಗ ಅಲ್ಲೇ ಬಸ್ ನಿಲ್ದಾಣದಿಂದ 200ರಿಂದ 300 ಹೆಜ್ಜೆ ಇಟ್ಟರೆ ಸಾಕು, ಬಲಭಾಗದಲ್ಲಿ ಸಿಗುವಂತದ್ದೇ ಈ ಮಾಲ್. ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ, ಎಲ್ಲಿದೆ ಅಂತ ಕೇಳೋದಾದ್ರೆ ಸಿಟಿ ಸೆಂಟರ್ನ ಮುಂಭಾಗದಲ್ಲಿ, ಅಂದ್ರೆ ಕಣ್ಣನ್ಸ್ ಇದೆಯಲ್ಲ, ಕಣ್ಣನ್ಸ್ ಬಟ್ಟೆ ಅಂಗಡಿ, ಕಣ್ಣನ್ಸ್ ಬಟ್ಟೆ ಅಂಗಡಿಯ ಹಿಂಭಾಗದಲ್ಲಿ ಇರುವಂತದ್ದೇ ಈ ಮಾಲ್. ಅಂದ್ರೆ ಯಾವುದೇ ಕಟ್ಟಡ ಏನಿಲ್ಲ ಅಂತಾದ್ರೆ ಅರುಣ ಚಿತ್ರಮಂದಿರ ಇದೆಯಲ್ಲ, ಅದರ ಮುಂಭಾಗದಲ್ಲಿರುವಂತದ್ದೇ ಸುಜಾತ ಬಾರ್ ಅಂಡ್ ರೆಸ್ಟೋರೆಂಟ್, ಅದರ ಪಕ್ಕದಲ್ಲೇ ಕಣ್ಣನ್ಸ್, ಅದರ ಹಿಂದೆ ತಲೆ ಎತ್ತುತ್ತಾ ಇರೋದೇ ಈ ಹೊಸ ಮಾಲ್. ಈ ಹೊಸ ಮಾಲ್ ನಲ್ಲಿ ಇದೀಗ ಭಾರತ್ ಸಿನಿಮಾ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ತಲೆ ಎತ್ತುತ್ತಾ ಇದೆ. ಈಗಾಗಲೇ ಚಿತ್ರಮಂದಿರದ 80% ಕೆಲಸಗಳು ಮುಕ್ತಾಯವಾಗಿದೆ. ಮಾಲ್ನ ಒಳಗಡೆ ಹೋಗೋದಕ್ಕೆ ಯಾರಿಗೂ ಕೂಡ ಅನುಮತಿ ಇಲ್ಲ, ಹೀಗಾಗಿ ಹೋಗೋದಕ್ಕೆ ನಮಗೆ ಸಾಧ್ಯವಾಗಿಲ್ಲ. ಕೇವಲ ಮಾಲ್ನ ಹೊರಭಾಗದ ದೃಶ್ಯಾವಳಿಗಳನ್ನಷ್ಟೇ ನಿಮ್ಮ ಮುಂದೆ ನಾವಿದೀಗ ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲ ಅಂದುಕೊಂಡಂತೆ ನಡೆದರೆ ಇನ್ನು 1 ರಿಂದ 1.5 ತಿಂಗಳ ಒಳಗಾಗಿ ಪುತ್ತೂರಿನ ಸಿನಿ ಪ್ರೇಕ್ಷಕರಿಗೆ ಭಾರತ್ ಸಿನಿಮಾ ಮನರಂಜನೆಯ ರಸದೌತಣವನ್ನು ನೀಡುತ್ತೆ. ಈಗಾಗಲೇ ಈ ಚಿತ್ರಮಂದಿರಕ್ಕೆ ಕೆಲಸಕ್ಕೆ ಬೇಕಾಗಿದ್ದಾರೆ ಎನ್ನುವ ಜಾಹೀರಾತನ್ನ ಕೂಡ ಹೊರಡಿಸಲಾಗಿದೆ. ಇನ್ನು ಈ ಮಾಲ್ನಲ್ಲಿರುವಂತಹ ಭಾರತ್ ಸಿನಿಮಾದ ಬಗ್ಗೆ ಹೇಳೋದಾದ್ರೆ, ಕೇವಲ ಇಲ್ಲಿ 3 ಪರದೆಗಳಷ್ಟೇ ಇರುತ್ತೆ. ಹಾಗೆ 500 ಸೀಟನ್ನ ಈ ಚಿತ್ರಮಂದಿರ ಹೊಂದಿರುತ್ತೆ ಅಂತ ಹೇಳಲಾಗಿದೆ. ಆದರೆ ಪುತ್ತೂರಿನ ವಿಚಾರಕ್ಕೆ ಬಂದ್ರೆ ಇದು ತೀರಾ ಕಡಿಮೆನೆ. ಮಯೂರ ಚಿತ್ರಮಂದಿರದ ಕೆಪಾಸಿಟಿ ಹೇಗಿತ್ತು ಅನ್ನೋದು ಆ ಚಿತ್ರಮಂದಿರದಲ್ಲಿ ಸಿನಿಮಾವನ್ನ ವೀಕ್ಷಿಸಿದ ಅದೆಷ್ಟೋ ಮಂದಿಗೆ ಗೊತ್ತೇ ಇದೆ. ಅಂತಹ ಬೃಹತ್ ಚಿತ್ರಮಂದಿರ ಅದು. ಆ ಚಿತ್ರಮಂದಿರ ಹೋದ ಬಳಿಕ ಅದೇ ಜಾಗದಲ್ಲಿ ವಾಣಿಜ್ಯ ಸಂಕೀರ್ಣ ತಲೆ ಎತ್ತಲಿದೆ. ಅದರಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಆರಂಭವಾಗುತ್ತೆ ಅಂತ ಹೇಳಿದ್ರು. ಅದು ಈ ತನಕ ಕೂಡ ಆಗಿಲ್ಲ. ಅಲ್ಲಿ ವಾಣಿಜ್ಯ ಸಂಕೀರ್ಣದ ಬದಲು ಫ್ಲಾಟ್ ಒಂದು ತಲೆ ಎತ್ತಿದೆ. ಹಾಗೆ ಅದರ ಮುಂದೆ ವಾಣಿಜ್ಯ ಸಂಕೀರ್ಣ ಇದೆ, ಅದರಲ್ಲಿ ಚಿತ್ರಮಂದಿರ ಆಗ್ಲೇ ಇಲ್ಲ. ಆ ವಿಚಾರವನ್ನ ಬಿಟ್ಟಾಕಿ ಇದಾದ ಬಳಿಕ ಪುತ್ತೂರು ಬಸ್ ನಿಲ್ದಾಣ ಆಗುವಂತ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲೇ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು. ಅದು ಕೂಡ ಆಗೇ ಇಲ್ಲ. ಇದೀಗ ಯಾರು ಊಹಿಸಲಾಗದಂತಹ ಪರಿಸ್ಥಿತಿಯಲ್ಲಿರ್ಬೇಕಾದ್ರೆ ಪುತ್ತೂರಿನಲ್ಲಿ ಒಂದು ಮಾಲ್ ಬರುತ್ತೆ. ಈ ಮಾಲ್ನಲ್ಲಿ ಭಾರತ್ ಸಿನಿಮಾ ಅನ್ನುವ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ನಿರ್ಮಾಣವಾಗುತ್ತೆ ಅನ್ನೋದು ಒಂದಿಷ್ಟು ತಿಂಗಳ ಹಿಂದೆ ಚಾಲ್ತಿಯಲ್ಲಿತ್ತು. ಆದರೆ ಅದಾದ ಬಳಿಕ ಮಯೂರ ಹಾಗೂ ಪುತ್ತೂರು ಬಸ್ ಸ್ಟ್ಯಾಂಡ್ ನಲ್ಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬರುತ್ತೆ, ಅದೇ ರೀತಿ ಇದು ಕೂಡ ಗಾಳಿ ಸುದ್ದಿ ಅಂತ ಅದೆಷ್ಟೋ ಮಂದಿ ಅನ್ಕೊಂಡಿದ್ರು. ಆದರೆ ಇದು ಗಾಳಿ ಸುದ್ದಿ ಅಲ್ಲ, ಇದು ನಿಜವಾದಂತಹ ಸುದ್ದಿ. ಇದೀಗ ಕೇವಲ 1 ರಿಂದ 1.5 ತಿಂಗಳು, ಹಬ್ಬ ಅಂತ ಹೇಳಿದ್ರೆ 2 ತಿಂಗಳ ಒಳಗಾಗಿ ಪುತ್ತೂರಿನಲ್ಲಿ ಭಾರತ್ ಸಿನಿಮಾ ತಲೆ ಎತ್ತಿ ನಿಲ್ಲಲಿದೆ. ಅದೇನೇ ಇರಲಿ, ಪುತ್ತೂರಿಗರ ಬಹುಬೇಡಿಕೆಯ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಇದೀಗ ತಲೆ ಎತ್ತಲಿದೆ. ಆದ್ರೆ ಇದು ಪುತ್ತೂರಿನ ಸಾಮಾನ್ಯ ಮಂದಿಗೆ ಎಟಕುತ್ತಾ ಅಂತ ಕೇಳಿದ್ರೆ ಹಾಗೆ ಇದರಿಂದ ಅರುಣ ಚಿತ್ರಮಂದಿರಕ್ಕೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಕೇಳಿದ್ರೆ ಇವೆಲ್ಲದಕ್ಕೆ ಉತ್ತರ ಮುಂದಿನ ಎಪಿಸೋಡ್ ನಲ್ಲಿದೆ. ನಮಸ್ಕಾರ. ಭಾರತ್ ಸಿನಿಮಾ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ತಲೆ ಎತ್ತುತ್ತಾ ಇದೆ. ಈಗಾಗಲೇ ಪುತ್ತೂರು ಬಸ್ ನಿಲ್ದಾಣ ಆಗುವಂತ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲೇ ಮಲ್ಟಿಸ್ಕ್ರೀನ್ ಚಿತ್ರಮಂದಿರವನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿತ್ತು. ಈ ಚಿತ್ರಮಂದಿರಕ್ಕೆ ಕೆಲಸಕ್ಕೆ ಬೇಕಾಗಿದ್ದಾರೆ ಎನ್ನುವ ಜಾಹೀರಾತನ್ನ ಕೂಡ ಹೊರಡಿಸಲಾಗಿದೆ. ಮಯೂರ ಚಿತ್ರಮಂದಿರದ ಕೆಪಾಸಿಟಿ ಅದೆಷ್ಟೋ ಮಂದಿಗೆ ಗೊತ್ತೇ ಇದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.